ಕಡೆಯ ಒಂದು ನನಗೆ ನಮ್ಮ ಕ್ಷೇತ್ರದಲ್ಲಿ ನಿಮ್ಹಾನ್ಸ್ ಘೋಷಣೆ ಆಗಿದೆ. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹಾನ್ಸ್ ಮಾಡಬೇಕು ಅಂತ. ಈಗ ನಮ್ಮ ಕ್ಷೇತ್ರದಲ್ಲಿ ವೆಸ್ಟ್ ಬೆಂಗಾಲ್ನಿಂದ, ಬಿಹಾರ, ಉತ್ತರ ಪ್ರದೇಶದಿಂದ ನಿಮ್ಹಾನ್ಸ್ಗೆ ಸಾವಿರಾರು ಜನ ಪೇಷಂಟ್ಗಳು ಬರೋದನ್ನ ನಾವು ನೋಡಿದೀವಿ. ಅಲ್ಲೆಲ್ಲೂ ಕೂಡ ವ್ಯವಸ್ಥೆಗಳು ಇಲ್ದಲೇ ಇದ್ದಿದ್ರಿಂದ ಅವ್ರು ಇಲ್ಲಿಗೆ ಬರ್ತಾ ಇದ್ರು. ನಮ್ಮದಲ್ಲಿರುವಂತ ಜನಕ್ಕೆ, ಲೋಕಲ್ ಅಲ್ಲಿರೋ ಜನಕ್ಕೆ ಎಷ್ಟೋ ಸತಿ ಬೆಡ್ ಸಿಗ್ದಲೇ ಇರೋ ರೀತಿ, ನಮ್ಮ ಆಫೀಸ್ ನಲ್ಲಿ ನಾವು ಅದ್ ಬಂದು ಕೇಳುವಂತದ್ದು, ವೇಟಿಂಗ್ ಲಿಸ್ಟ್ಗಳು ಇವೆಲ್ಲ ಆಗ್ತಿತ್ತು. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹಾನ್ಸ್ ಶಿಫ್ಟ್ ಆಯ್ತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ನಿಮ್ಹಾನ್ಸ್ ನಲ್ಲಿ ಸ್ಥಳೀಯರಿಗೆ ಮತ್ತಷ್ಟು ವಿಶೇಷವಾಗಿ ಅವಕಾಶ ಆಗುವಂತದ್ದು ಸಾಧ್ಯ ಆಗುತ್ತೆ. ಒಟ್ನಲ್ಲಿ ಕೃಷಿಕರಿಂದ ಹಿಡಿದು ಯುವಕರವರೆಗೆ, ರೈತರಿಂದ ಹಿಡಿದು ಮೀನುಗಾರರವರೆಗೆ, ವಿದ್ಯಾರ್ಥಿಗಳಿಂದ ಹಿಡಿದು IT ಪ್ರೊಫೆಷನಲ್ಸ್ನವರೆಗೆ ದೇಶದ ಎಲ್ಲ ಆಯಾಮವನ್ನ ಗಮನಿಸಿ ಭಾರತವನ್ನ ಫ್ಯೂಚರ್ ರೆಡಿ ಅಂಡ್ ಫ್ಯೂಚರ್ ಪ್ರೂಫ್ ಮಾಡುವಂತ ದೃಷ್ಟಿಯಿಂದ ಕೊಟ್ಟಿರುವಂತಹ ಬಜೆಟ್ಗೆ